ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸೋಬಿ. ಸ್ನೇಹಿತರೆ, ನಾನಿವತ್ತು ಬೆಳಿಗ್ಗೆ ಪೊಟ್ಯಾಟೊ ಸುಕ್ಕವನ್ನು ಮಾಡಿದ್ದೇನೆ. ಅಂದರೆ ದೋಸೆಗೆ ಸಾಮಾನ್ಯವಾಗಿ ನಾವು ಇದು ಮಸಾಲೆ ದೋಸೆಗೆ ಮಾಡುವಂಥದ್ದು. ಆದರೆ ಇದನ್ನು ನಾವು ಚಪಾತಿಗೂ ಮಾಡ್ಕೊಳ್ಬೋದು, ಹಾಗೆ ಪುರಿ ತಿನ್ನುವಾಗಲೂ ಮಾಡ್ಬೋದು, ಹಾಗೆ ಪ್ಲೇನ್ ದೋಸೆ ನಾವು ಉದ್ದಿನ ದೋಸೆ ಮಾಡ್ತೇವಲ್ಲ ಅವಾಗಲೂ ಕೂಡ ಇದನ್ನು ಮಾಡ್ಕೊಳ್ಬೋದು. ನೋಡಿ, ಇದನ್ನು ತುಂಬ ಟೇಸ್ಟಿಯಾಗಿ ಮಾಡಿದ್ದೇನೆ. ನಮ್ಮ ಮನೇಲಂತೂ ಎಲ್ಲರಿಗೂ ಈ ಪೊಟ್ಯಾಟೊ ಸುಕ್ಕ ನಾನು ಮಾಡಿದ್ದು ತುಂಬ ಇಷ್ಟ. ತುಂಬ ಟೇಸ್ಟಿಯಾದ ಸುಕ್ಕವನ್ನು ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಳ್ಳಿ. ನೋಡಿ, ನಾನು ಸುಮಾರು 3/4 kg ಆಲೂಗಡ್ಡೆಯನ್ನು ಕುಕ್ಕರ್ನಲ್ಲಿ ಹಾಕಿ ಬಾಯ್ಲ್ ಮಾಡಿದ್ದೇನೆ. 3 ವಿಷಲ್ಸ್ ಆದ ನಂತರ ಕುಕ್ಕರನ್ನು ಆಫ್ ಮಾಡಿದ್ದೆ. ಸೊ ಈಗ ಫ್ರೆಶರ್ ಹೋದ ನಂತರ ನೋಡಿ ಎಲ್ಲ ಪೊಟ್ಯಾಟೊವನ್ನು ಈಗ ತೆಗಿತಾ ಇದ್ದೇನೆ. ಬಿಸಿ ಆರಿದ ನಂತರ ಇವುಗಳ ಸಿಪ್ಪೆಯನ್ನು ತೆಗೆಯಬೇಕಾಗಿದೆ. ನಾವೀಗ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಾನು ಸುಮಾರು 4-5 ಸ್ಪೂನು ಎಣ್ಣೆಯನ್ನು ಕಡಾಯಿಗೆ ಹಾಕಿದ್ದೇನೆ. ಈಗ ಕರಿಬೇವನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ. ಹಾಗೆ ನೋಡಿ, ಕರಿಬೇವು ಫ್ರೈ ಆಗ್ತಾ ಇರುವ ಹಾಗೆ 1 ಸ್ಪೂನು ಕಡಲೆಬೇಳೆನ ಅದಕ್ಕೆ ಹಾಕಿದ್ದೇನೆ. ನೋಡಿ, ಮತ್ತೆ 1 ಸ್ಪೂನು ಉದ್ದಿನ ಬೇಳೆನ ಅದಕ್ಕೆ ಸೇರಿಸ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ನಾನು ಮಾಡಿದ ಸುಕ್ಕ ತುಂಬ ಟೇಸ್ಟಿಯಾದದ್ದು. ಆನಂತರ ನೋಡಿ, ಈಗ ಸುಮಾರು 4 ಈರುಳ್ಳಿಯನ್ನು ಮೀಡಿಯಮ್ ಗಾತ್ರ 4 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೆ. ಅದನ್ನೀಗ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಹಾಗೆ 4-5 ಹಸಿಮೆಣಸನ್ನು ಸೀಳಿ ಇಟ್ಕೊಂಡಿದ್ದೆ, ಅದನ್ನೀಗ ಸೇರಿಸ್ತಾ ಇದ್ದೇನೆ. ಈರುಳ್ಳಿ ನಿಧಾನವಾಗಿ ಬಾಯ್ಲ್ ಆಗಲಿ. ಸೊ ಕಡಾಯಿಯನ್ನು ಲೋ ಫ್ಲೇಮ್ನಲ್ಲಿ ಇಟ್ಬಿಡಿ. ನೋಡಿ, ಈಗ ಸುಮಾರು ಅರ್ಧ ಬೆರಳಿನಷ್ಟು ಉದ್ದದ ಶುಂಠಿಯನ್ನು ತೆಗೆದುಕೊಂಡು ಅದನ್ನು ತುರಿತಾ ಇದ್ದೇನೆ. ಈರುಳ್ಳಿ ಫ್ರೈ ಆಗೋದ್ರಷ್ಟರಲ್ಲಿ ಇದನ್ನೆಲ್ಲ ನಾವು ರೆಡಿ ಮಾಡಿಕೊಳ್ಬೇಕು. ನೋಡಿ, ತುರಿದು ಆಯಿತು. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಸೊ ಅದನ್ನೀಗ ಈರುಳ್ಳಿ ಪಾತ್ರೆಗೆ ಸೇರಿಸ್ತಾ ಇದ್ದೇನೆ. ಆನಂತರ 1/4 ಸ್ಪೂನ್ನಷ್ಟು ಉಪ್ಪನ್ನು ಈರುಳ್ಳಿ ಕಡಾಯಿಗೆ ಹಾಕ್ತಾ ಇದ್ದೇನೆ. ನೋಡಿ, ಈರುಳ್ಳಿ ಸಾಫ್ಟ್ ಆಗಿದೆ. ಸೊ ನಾನೀಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ಹಾಗೆ ಈರುಳ್ಳಿ ಕಡಾಯಿಯನ್ನು ಕೆಳಗಿಟ್ಟಿದ್ದೇನೆ. ನೋಡಿ, ಎಷ್ಟರೊಳಗೆ ಬಟಾಟೆಯ ಬಿಸಿ ಆರಿದೆ. ಸೊ ಇವುಗಳ ಸಿಪ್ಪೆಯನ್ನು ಈಗ ತೆಗೆದಿಟ್ಕೊಳ್ತಾ ಇದ್ದೇನೆ. ಈಗ ನೋಡಿ, ಸಿಪ್ಪೆ ತೆಗೆದಾಯಿತು, ಹಾಗೆ ಕಟ್ ಮಾಡಿ ಕೂಡ ಆಯಿತು. ಈಗ ಕಡಾಯಿಯನ್ನು ಮತ್ತೆ ಸ್ಟವ್ ಮೇಲೆ ಇಟ್ಟಿದ್ದೇನೆ. ನೋಡಿ, ಈಗ ಕಟ್ ಮಾಡಿದ ಪೊಟ್ಯಾಟೊ ಪೀಸ್ಗಳನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ. ಈರುಳ್ಳಿ ಮಿಶ್ರಣಕ್ಕೆ ಇದನ್ನು ಸರಿಯಾಗಿ ಈಗ ಮಿಕ್ಸ್ ಮಾಡಬೇಕು. ನೋಡಿ, 2-3 ಸ್ಪೂನು ತೆಂಗಿನಕಾಯಿ ತುರಿಯನ್ನು ಅದಕ್ಕೀಗ ಸೇರಿಸ್ತಾ ಇದ್ದೇನೆ. ಹಾಗೆ ನೋಡಿ, ಸುಮಾರು 3/4 ಸ್ಪೂನು ಉಪ್ಪನ್ನು ಕೂಡ ಸೇರಿಸಿದ್ದೇನೆ. ಆನಂತರ ನೋಡಿ, 1/4 ಸ್ಪೂನು ಅರಿಶಿನ ಪೌಡ್ರನ್ನು ಸೇರಿಸಿದ್ದೇನೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಸ್ಟವನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು. ನೋಡಿ, ಆನಂತರ 1/4 ಸ್ಪೂನ್ಗಿಂತಲೂ ಕಡಿಮೆ ಸಕ್ಕರೆಯನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ. ಹಾಗೆ ಕೊತ್ತಂಬರಿ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿ ಆದ ಬಟಾಟೆ ಸುಕ್ಕ ಅಥವಾ ಪಲ್ಯ ಅಂತ ನೀವು ಹೇಳ್ಬೋದು, ರೆಡಿ ಆಯಿತು. ನೋಡಿ, ಯಾವುದೇ ದೋಸೆಯನ್ನಾಗಲಿ ನೋಡಿ ಅದರ ಮೇಲೆ ಈ ಸುಕ್ಕ ಹಾಕಿ ಕೊಟ್ಬಿಟ್ರೆ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ನೀವು ಚಪಾತಿಗೂ ಇಡ್ಬೋದು, ಹಾಗೆ ಪುರಿಗೂ ಕೂಡ ಇಡ್ಬೋದು. ಸ್ನೇಹಿತರೆ, ನಾನು ಮಾಡಿದ ಈ ಸುಕ್ಕ ತುಂಬ ಇಷ್ಟ ಮಕ್ಕಳಿಗೆ. ತುಂಬ ಟೇಸ್ಟಿಯಾಗಿದೆ ಅಂತ ಹೇಳ್ತಾರೆ. ನೀವು ಕೂಡ ಮಾಡಿ.